ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡಿದ್ದೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಒಳ್ಳೆ ಇದ್ದಿ ಬುದ್ಧಿ ಮಕ್ಕಳಿಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದು ಸಂಜೆ 6:30ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಈಚೆ ಕಡೆ ಹೋಗಿದ್ದು ಮಧ್ಯಾಹ್ನ ಬರಂಗಾಯಿತು. ಹಾಗಾಗಿ ಇವತ್ತು ರಾಘವೇಂದ್ರ ಪೂಜೆ ಮಾಡ್ತೀನೋ ಇಲ್ಲ ರಾಯರ ಪೂಜೆ ಅಂತ ತುಂಬಾ ಇದರಲ್ಲಿ ಗೊಂದಲದಲ್ಲಿದ್ದೆ. ಆಮೇಲೆ 2:30ಗೆ ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಸಂಜೆಗೆ ಪೂಜೆ ಮಾಡಿದ್ದೀನಿ. ಫೈನಲಿ ಗುರುವಾರ ಮಿಸ್ ಮಾಡ್ದಿರಾ ರಾಯರ ಪೂಜೆ ಮುಗಿಸ್ಕೊಂಡಿದ್ದೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದೆ. ಸೊ ಅದೆಲ್ಲ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಬಂದು ಸ್ವಲ್ಪ ರಸಮ್ ಮಾಡಿ ವಡೆ ಮಾಡೋಣ ಅಂತ. ಮಧ್ಯಾಹ್ನ ಬಂದಲ್ಲ, ಆವಾಗೆ ಕಡಲೆಬೇಳೆ ನೆನೆಸಿದ್ದೀನಿ. ನನ್ನ ಮಕ್ಕಳು ಯಜಮಾನ್ರು ವಡೆ ಮಾಡಬೇಕು ಅಂದರೆ ಕಡಲೆಬೇಳೆ ನೆನೆಸು ಅಂತ ಹೇಳಿದ್ರು. ಸೊ ಹಂಗಾಗಿ ಕಡಲೆಬೇಳೆ ನೆನೆಸಿದ್ದೀನಿ. ಇವಾಗ ವಡೆ ಮಾಡಿ ರಸಮ್ ಮಾಡಬೇಕು. ಫಸ್ಟಿಗೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂಥೇಳಿ. ಇವಾಗ ಟೈಮ್ ಬಂದು 6:30, 6:45 ಆಗಿದೆ ಅಷ್ಟೇ. ಸೊ ಹಾಗಾಗಿ ಬಟ್ಟೆ ಎಲ್ಲ ಮರ್ಚಿ ಅಡುಗೆ ಮಾಡೋ ಟೈಮಲ್ಲಿ ಸಿಗ್ತೀನಿ. ಓಕೆನಾ ಗಾಯ್ಸ್? ಇವಾಗ ಬಟ್ಟೆ ಫೋಲ್ಡ್ ಮಾಡಿದೆ ಫ್ರೆಂಡ್ಸ್. ಇವಾಗ ಇಸ್ತ್ರಿ ಮಾಡೋಣ. ಟೈಮ್ ಇನ್ನೂ 6:30. ನಾನು ಯಾವಾಗೂ 7 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡೋದು. ಸೊ ಹಂಗಾಗಿ ಬಟ್ಟೆ ಮರ್ಚಿ ಎತ್ತಿಟ್ಟೋ ಹಾಗೆ ನಮ್ಮ ಯಜಮಾನ್ರದ್ದು ಶರ್ಟ್ ಎಲ್ಲ ಇಸ್ತ್ರಿ ಮಾಡಿ ಎತ್ತಿಟ್ಬಿಡ್ತೀನಿ. ಇಲ್ಲಾಂದ್ರೆ ಅದು ಹಾಗೆ ಇಟ್ಟರೆ ಇನ್ನು ನಾಳೆ ಮಾಡಬೇಕು. ಅವರು ನಾಳೆ ಡ್ಯೂಟಿಗೆ ಹೋದಾಗ ಅವ್ರು ಯಾವ ಡ್ರೆಸ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅವ್ರದ್ದೆಲ್ಲ ಇಸ್ತ್ರಿ ಮಾಡಿ ಇಟ್ಬಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ನೋಡಿ 3 ಶರ್ಟ್ ಇದೆ. ಅದನ್ನು ಇಸ್ತ್ರಿ ಮಾಡಿ ಇಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂಥೇಳಿ ಇವಾಗ ಇಸ್ತ್ರಿ ಮಾಡ್ತಾಯಿದ್ದೀನಿ. ಇಸ್ತ್ರಿ ಮಾಡಿ ಮತ್ತೆ ಸಿಗ್ತೀನಿ. ಓಕೆನಾ? ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ತುಂಬ ಲೈಕ್ ಬರ್ತಾಯಿದ್ರೆ ಇನ್ನೂ ಹೆಚ್ಚು ಚಂದವಾಗಿ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಲೈಕ್ ಮಾಡಿ ವಿಡಿಯೋ ನೋಡೋರು. ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆನಾ? ಇವಾಗ ಬೇಗ ಇಸ್ತ್ರಿ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇಸ್ತ್ರಿ ಮಾಡಿದ್ದಾಯಿತು. ಇವಾಗ ಟೈಮ್ ಬಂದು 7:10 ಆಗಿದೆ. 7:08 ಏನೋ ಆಗಿದೆ. ಇಸ್ತ್ರಿ ಮಾಡಿದ್ದಾಯಿತು. ಇವಾಗ ಇದನ್ನ ಎತ್ತಿಟ್ಟು ಅಡುಗೆ ಮಾಡಬೇಕು. ಯಾಕೋ ಗೊತ್ತಿಲ್ಲ, ತಲೆ ನೋಯ್ತಾ ಇದೆ. ಬೆಳಗ್ಗೆ ಹೋಗಿದ್ದೆ ಈಚೆ ಕಡೆ ಅಂತ ಹೇಳಿದ್ನಲ್ಲ, ಅದು ಏನೋ ನಮ್ಮದು ಪರ್ಸ್ನಲ್ಲು ಮ್ಯಾಟ್ರು. ಹಂಗಾಗಿ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬಿಸಿಲು, ಅಲ್ಲಿದ್ದು ತಲೆ ನೋವಂದರೆ ನೋವು. ಅಲ್ಲಿಂದ ಬಂದು ಹಾಗೆ ತಲೆಗೆ ಸ್ನಾನ ಎಲ್ಲ ಮಾಡಿದ್ದೀನ. ಇವಾಗ ಸಿಕ್ಕಾಪಟ್ಟೆ ಇಲ್ಲಿ ಹಿಂದೆ ಎಲ್ಲ ನೋಯ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಟೀ ಮಾಡಿ ಕುಡಿದೆ ಆದ್ರೇನು ನೋಯ್ತಾ ಇದೆ. ಒಂದು ಸ್ವಲ್ಪ ವಿಕ್ಸ್ ಏನೋ ಉಜ್ಕೊಂಡು ಇವಾಗ ಅಡುಗೆ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇನ್ನು ಅಡುಗೆ ಮಾಡಿದ್ರೆ ತಿಂದುಬಿಟ್ಟು ಮಲಗೋದಷ್ಟೇ. ಯಾಕೋ ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಅದಕ್ಕೆ ಬೇಗ ಊಟ ಮಾಡಿ ಮಲಗ್ತೀನಿ. ಅಡುಗೆ ಮಾಡೋಕ್ಕೆ ನನಗೆ ಒಂದು ಹಾಫ್ ಆನ್ ಅವರ್ 1 ಅವರ್ ಬೇಕು. ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಇವಾಗ ಬರ್ತಾರೆ 8 ಗಂಟೆಗೆ. ಅವ್ರು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಅನ್ನ, ರಸ, ವಡೆ ಮಾಡಿಬಿಡ್ತೀನಿ. ಇವಾಗ ಅಡುಗೆ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ರಸ ಮಾಡೋದಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಜೀರಿಗೆ, ಮೆಣಸು, ಮೆಂತೆ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ. ಇಲ್ಲಿ ತಪ್ಪಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಬೇಕು. ಅನ್ನ ಆಯಿತು ಮಾಡಿದ್ದು. ಸೊ ಇನ್ನು ವಡೆ ಮಾಡಬೇಕು. ಕಾಳು ನೆನೆಸಿಟ್ಟಿದ್ದೀನಿ, ವಡೆ ಮಾಡಿಲ್ಲ. ಫಸ್ಟು ಅಡುಗೆ ಮಾಡಿಬಿಟ್ಟು ಅಂದರೆ ಅನ್ನ ರಸ ಮಾಡಿ ಆಮೇಲೆ ಮಾಡೋಣ ಅಂಥೇಳಿ. ಸೊ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು. ರಸಮ್ ಸೊ ಏನೇನೋ ಬರ್ತೈತೆ ಬಾಯೇ ತಿರ್ಗಲ್ಲ. ರಸಮ್ ರೆಸಿಪಿನ ತುಂಬ ಥರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವತ್ತು ನಾರ್ಮಲ್ಲಾಗಿ
ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನೋ ಅದನ್ನು ಶೇರ್ ಮಾಡ್ತೀನಿ, ಬನ್ನಿ. ಈಗ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತೀನಿ, ಜಜ್ಜಿದ್ದೀನಲ್ವ ಆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಬೇಕು. ಈಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ನಾವು ಪುಡಿ ಮಾಡ್ಕೊಂಡಿದ್ರಲ್ವ, ಜೀರಿಗೆ, ಮೆಣಸು, ಹುರಿದು ಪುಡಿ ಮಾಡ್ಕೊಂಡಿರೋದು ಅದನ್ನು ಹಾಕಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಹುಣಸೆಹಣ್ಣು ಹುಳಿನ ಆ್ಯಡ್ ಮಾಡೋದು. ಸ್ವಲ್ಪ ಅರಿಶಿನ, ಉಪ್ಪು, ನೀರು ಚೆನ್ನಾಗಿ ಕುದಿಸ್ದೆ ರಸಮ್ ರೆಡಿ ಆಗುತ್ತೆ. ಇಷ್ಟೇ, ಸಿಂಪಲ್ ರಸಮ್, 2 ನಿಮಿಷದ್ದು ರಸಮ್ ಅಂತ ಹೇಳ್ಬೋದು. ಜೀರಿಗೆ ರಸ ಇದು, ಜೀರಿಗೆ, ಮೆಣಸು ಎಲ್ಲ ಹಾಕಿ ಮಾಡ್ತಾರದು. ನೋಡಿ, ಎಲ್ಲ ಹುಳಿ ನೀರು ಹಾಕಿದಾಯಿತು. ಹಾಗೆ ಅರಿಶಿನ, ಉಪ್ಪು ಎಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದು ಕುದಿಸ್ಕೊಂಡ್ರೆ ರಸಮ್ ರೆಡಿ ಆಯಿತು. ಸಿಂಪಲ್ ಟೇಸ್ಟಿ ರಸಮ್ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಷ್ಟೇ ರಸಮ್. ಇವಾಗ ವಡೆ ಮಾಡ್ಕೊಳ್ಳೋಣ, ಬನ್ನಿ. ನೋಡಿ, ವಡೆಗೆ ಏನೇನು ಹಾಕಿದ್ದೀನಿ ಅಂದರೆ ಕಡಲೆಬೇಳೆ ರುಬ್ಕೊಂಡಿದ್ದೀನಿ, ಜೀರಿಗೆ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಸೋಡಾ. ಇಷ್ಟೇ. ಎಲ್ಲರಿಗೂ ವಡೆ ಮಾಡೋಕ್ಕೆ ಬರುತ್ತೆ, ಆದ್ರೂ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ವಡೆ ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಗಿದೆ. ವಡೆ ಎಲ್ಲ ಬಿಟ್ಟು ಮಕ್ಕಳು ಟ್ಯೂಷನಿಂದ ಬಂದಿದ್ದಾರೆ, ಸೊ ಅವ್ರಿಗೆ ಸರ್ವ್ ಮಾಡೋಣ. ನೋಡಿ, ವಡೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ತುಂಬ ದಿನಗಳೇ ಆಯಿತು ವಡೆ ಮಾಡಿ, ತುಂಬ ದಿನಗಳೇ ಆಯಿತು ವಡೆ ಮಾಡಿ. ನನ್ನ ಮಗಳು ಒಬ್ಬಟ್ಟು ಕೇಳ್ತಾ ಇದ್ದಾಳೆ, ಮಾಡಬೇಕು. ಬೋಂಡಾ ಬಜ್ಜಿಗಳು ಮಾಡ್ಕೊತೀವಿ. ವಡೆ ಅಂದರೆ ಕಾಳು ನೆನೆಸ್ಬೇಕಲ್ವಾ, ಹಂಗಾಗಿ ಬೇಗ ಮಾಡೋಕ್ಕಾಗಲ್ಲ. ಬೋಂಡಾ ಬಜ್ಜಿ ಆದರೆ ತಕ್ಷಣ ಮಾಡ್ಬೋದು. ವಡೆ ಮಾಡಬೇಕಂದ್ರೆ 1-2-3 ಅವರು ನೆನೆಸ್ಬೇಕಲ್ಲ, ಹಾಗಾಗಿ ವಡೆ ಮಾಡೇ ಇರಲಿಲ್ಲ. ತಲೆ ನೋಯ್ತಾ ಇದೆ ಫ್ರೆಂಡ್ಸ್, ಆಗ್ತಾಯಿಲ್ಲ ನನಗೆ. ಬೇಗ ಅಡುಗೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಕಾಲು ತುಂಬ ನೋಯ್ತಾ ಇದೆ. ಅವಾಗಿನಿಂದ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾಲು ನೋಯ್ತಾ ಇದೆ, ತಲೆನೂ ನೋಯ್ತಾ ಇದೆ. ಇನ್ನು ನೋಡಿ, ಸಾಮಾನುಗಳು ತೊಳೆದಿರೋದು, ಇನ್ನು ಇದನ್ನೆಲ್ಲ ಜೋಡಿಸಿಲ್ಲ, ಅದೊಂದು ಐತೆ. ಇವಾಗ ಮಾಡಿದ್ದ ಅಡುಗೆ ಒಂದು ಮಿಕ್ಸಿ ಅಂತ ಇದ್ದೀನಿ ನೋಡಿ, ಜಾರಿದೆ, ರುಬ್ಬಿರೋ ಜಾರು, ಅದೊಂದು ತೊಳಿಬೇಕು. ಸೊ ಕಾಲು ತುಂಬ ನೋಯ್ತಾ ಇದೆ. ನಮ್ಮ ಯಜಮಾನ್ರು ನಾನು ಮಾಡ್ತೀನಿ ವಡೆನ ಅಂತ ಹೇಳಿದ್ದು, ಹೇಳ್ಬಿಟ್ಟು ಕೆಳಗಡೆ ಗಾಡಿ ರೆಡಿ ಏನೋ ಮಾಡಿಸ್ತಾ ಇದ್ದಾರೆ. ಅವ್ರ ಫ್ರೆಂಡ್ ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ವಡೆ. ಕಾಲು ತುಂಬ ನೋವು ಬಂತು. ಬೇಗ ಮಾಡಿಬಿಟ್ಟು ಫಸ್ಟು ಕುತ್ಕೊಬೇಕು ಅನಿಸ್ತಾ ಇದೆ. ಹಳೆ ಕಾಲದ್ದೇ ತುಂಬ ಚೆನ್ನಾಗಿತ್ತು. ಕೆಳಗಡೆ ಕುತ್ಕೊಂಡು ಒಲೆಯಲ್ಲಿ ಅಡುಗೆ ಮಾಡೋದು, ಅದೇ ಚೆನ್ನಾಗಿತ್ತು. ಇದೇನು ಹೊಸದು ಕಲ ಎಲ್ಲ ಕಂಡುಹಿಡಿಯೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೊತ್ತು 1 ಅವರ್ 1/2 ಅವರ್ ನಿಂತ್ಕೊಂಡು ಅಡುಗೆ ಮಾಡಬೇಕಂದ್ರೆ, ಇವಾಗೋ ಕುತ್ಕೊಳಕ್ಕೆ ಹೋದರೆ ಮಂಡಿ ಹಾಗೆ ಹಿಡ್ಕೊಂಬಿಡುತ್ತೆ, ಇಷ್ಟು ನೋಯ್ತೈತೆ. ಸೊ ವಡೆ ಮಾಡಿ ಊಟ ಎಲ್ಲ ಮಾಡಿ ಮಲಗ್ತೀರಿ ಫ್ರೆಂಡ್ಸ್. ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಹಾಯ್ ಚಿನ್ನು, ಎಲ್ಲರೂ ಬಾಯ್ ಬಾಯ್ ಮಾಡ್ರಿ. ಬಾಯ್ ಗಾಯ್ಸ್. ಊಟ ಮಾಡಿ ವಡೆ ತಿಂದು ಮಲ್ಗೋಣ. ತುಂಬ ಸುಸ್ತಾಗ್ತಾ ಇದೆ.